ಫಸ್ಟು ಬಿಜೆಪಿಯಲ್ಲಿ ಮೆಂಬರ್ಶಿಪ್ ತಗೊಳಕ್ಕೆ ಹೇಳಿ ಈಶ್ವರಪ್ಪನವ್ರನ್ನ ಉಗಿದು ಆಚೆ ಹಾಕಿದ್ದಾರೆ. ಯಡಿಯೂರಪ್ಪ ಸಾಹೇಬರು ಹಿರಿಯ ರಾಜಕಾರಣಿ, ಅವರು ಗೌರವ ಕೊಡೋ ಯೋಗ್ಯತೆ ಇಲ್ದಿದ್ಮೇಲೆ ನಿಮ್ದೇನಾದ್ರು ಕಿತ್ತಾಟ ಇದ್ರೆ 4 ಗೋಡೆಗಳ ಮಧ್ಯೆ ಇಟ್ಕೋಬೇಕು. ಜೋಕರ್ಗಳೆಲ್ಲ ವಿಧಾನಸೌಧಕ್ಕೆ ಹೋಗ್ತಾರೆ. ನನಗೆ ಭಾಳ ಖುಷಿ ಆಯಿತು. ಮೊದಲು ಬ್ರೋಕರ್ಗಳು ಹೋಗ್ತಿದ್ರು, ಇವಾಗ ಜೋಕರ್ಗಳು ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಯಾವತ್ತಾದ್ರೂ ಬಿಜೆಪಿ ಸ್ವಂತ ಕೆಪಾಸಿಟಿ ಮೇಲೆ 70-80 ಸೀಟ್ ಬಂದಿದ್ಯಾ ಸರ್ ಅಂತ ಎದ್ಬಿಡ್ತಾರಲ್ಲ, ಹಂಗೆ ಯತ್ನಾಳ್ ಸಾಹೇಬರು ಎದ್ಬಿಡ್ಬೇಕು. ಅಲ್ಲೆಲ್ಲ ಯಾವತ್ತಾದ್ರೂ ಬಿಜೆಪಿ ಸ್ವಂತ ಕೆಪಾಸಿಟಿ ಮೇಲೆ 70-80 ಸೀಟ್ ಬಂದಿದ್ಯಾ ಸರ್? ಅಂದ್ರೆ ಯತ್ನಾಳ್ ಅವರು ತಿರುಕನ ಕನಸು ಅಂತ ಹೇಳ್ತೀರಾ? ನಾನು ತಿರುಕನ ಕನಸು ಅಂತ ಹೇಳಲ್ಲ, ಅವ್ರು ಕಾಣ್ತಿರೋ ಕನಸೆ ತಿರುಕನ ತರ ಕಾಣ್ತಿದ್ದಾರೆ ಅಂತ. ಏನ್ ನಾನು ಹೇಳೋದು ಮಿನಿಸ್ಟರು, ಈಗ ನಾನು ಹೇಳ್ತೀನಲ್ಲ ಸಾಹೇಬ್ರನ್ನ ಬರಕ್ಕೆ ಕೇಳಿ ಚಿಕ್ಕಬಳ್ಳಾಪುರದಲ್ಲಿ. ನಾನು ಬಿಜಾಪುರ, ನೀವು ನಂಬಲ್ಲ, ಬಿಜಾಪುರದಿಂದ ನನಗೊಂದು 1000 ಫೋನ್ ಕಾಲ್ ಬಂದಿರುತ್ತೆ ಗೊತ್ತಾ. ನನಗೆ ಇಷ್ಟು ವಾರ ಡೀಟೇಲ್ಸ್ ಎಲ್ಲಿ ಗೊತ್ತಾಗುತ್ತೆ ಅಲ್ವಾ? ಚಿಕ್ಕಬಳ್ಳಾಪುರಕ್ಕೆ ಬಂದಾಗ್ಲೇ ಅಂತ ಗೊತ್ತಾಗಿದ್ದು ಇಲ್ಲಿ ರಸ್ತೆಗಳೆಲ್ಲ ಸಂಪೂರ್ಣ ಅಧ್ವಾನ ಆಗಿದೆ. ಈಗ ಅವ್ರು ಬಂದಿದ್ದು ರೋಡ್ ಹೇಳ್ತೀನಿ ಎಲ್ಲಿಗೆ ಬಂದ್ರು. IB ಇಂದ ಬಂದ್ರು. IB ಹತ್ರ ಆಗ್ತಿರೋದು ನ್ಯಾಷನಲ್ ಹೈವೇ. ಅದಕ್ಕೆ ಜವಾಬ್ದಾರಿ ಯಾರು? ನರೇಂದ್ರ ಮೋದಿ ಅವರು. ಜವಾಬ್ದಾರಿ ಯಾರು? ಸಂಸದರು. ಅದಕ್ಕೆ ಜವಾಬ್ದಾರಿ ಅವರು ಹಂಗೇ ಬಂದ್ರಲ್ಲ. ಹಂಗೆ ಬಂದ ಮೇಲೆ ಈಶಾ ರೋಡ್ಗೆ ಬಂದ್ರಲ್ಲ, ರೋಡ್ ಚೆನ್ನಾಗಾಗಿದೆ. ಮುಷ್ಟೂರು ರೋಡು ಕಾಮಗಾರಿ ನಡೀತಾ ಇದೆಯಾ ಇಲ್ವಾ? 4 ಕೋಟಿ ಹಾಕಿದೀನಾ ಇಲ್ವಾ? ಅವ್ರು ಬಂದಿರೋ ರೋಡ್ ಎಲ್ಲ ಹಾಳಾಗಿತ್ತು. ಮತ್ತೆ ಅವ್ರು ನೋಡ್ತಾ ಇರೋ ರಸ್ತೆ ಹಾಳಾಗಿರೋ ರೋಡು ನ್ಯಾಷನಲ್ ಹೈವೇದು. ಅದಕ್ಕೆ ಅವ್ರ ಪಾರ್ಟಿಯವ್ರನ್ನ ಬೈಬೇಕು, ಅವ್ರ ಪಾರ್ಟಿಯವ್ರನ್ನ ಬೈಯೋಕ್ಕಾಗ್ತಿಲ್ಲ. ನೀವು ನೋಡಿಲ್ವಾ ನಮ್ಮ ರಸ್ತೆಗಳು ಹೆಂಗಿದೆ ಅಂತ? MG ರೋಡ್ ಇವತ್ತೇ ಆಗಬೇಕಾಗಿತ್ತಾ? ಬಜಾರ್ ರೋಡ್ ಇವಾಗೇ ಆಗಬೇಕಾಗಿತ್ತಾ? ಫ್ಲೆಕ್ಸ್ ಬ್ಯಾನ್ ಇವಾಗಲೇ ಆಗಬೇಕಾಗಿತ್ತಾ? ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಕಾರ್ಯಕ್ರಮಗಳು ಇವಾಗಲೇ ಇದಾಗಬೇಕಾಗಿತ್ತಾ? ನಿಮ್ಗೆ ಇವತ್ತು ಗೊತ್ತಿರಲಿ, ಕಂದವಾರದ ಕೆರೆನ ನಾನು ಮುಂದಿನ ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡ್ತೀನಿ. ಕೆಲವರು ನಗರಸಭಾ ಸದಸ್ಯರು ಕಂದವಾರಕ್ಕೆ ಅಷ್ಟು ಹಾಕಬಾರ್ದು, ನಮ್ಮ ವಾರ್ಡ್ಗಳಿಗೆ ಕೊಡಿ ಅಂತ 2-3 ಸಲ ತಕರಾರು ಅರ್ಜಿ ಕೊಟ್ಟಿರೋದಕ್ಕೆ ಡಿಲೇ ಆಗ್ತಿರೋದು. ಇದು ಗೊತ್ತಿರಬೇಕು ಸರ್. ಈಗ ಇಷ್ಟೆಲ್ಲ ಒಳ್ಳೆ ಕೆಲಸಗಳು ಮಾಡ್ತಿದ್ದೀನಿ ಅಂತ ತಾವು ಹೇಳ್ತೀವಿ, ಗೋವಿನ ಶಾಪದಿಂದ ಸರ್ಕಾರ ಬಿದ್ದೋಗುತ್ತೆ ಅಂತ ಈಶ್ವರಪ್ಪ ಅವರು ಹೇಳ್ತಾರೆ, ಏನ್ ಹೇಳ್ತೀರಿ? ಫಸ್ಟು ಬಿಜೆಪಿಯಲ್ಲಿ ಮೆಂಬರ್ಶಿಪ್ ತಗೊಳಕ್ಕೆ ಹೇಳಿ ಈಶ್ವರಪ್ಪನವ್ರನ್ನ ಉಗಿದು ಆಚೆ ಹಾಕಿದ್ದಾರೆ. ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ. ಪಕ್ಷದಲ್ಲಿ ಮೆಂಬರ್ಶಿಪ್ ತಗೊಂಡು ಮತ್ತೆ ಮಾತಾಡಕ್ಕೆ ಹೇಳಿ. ಅಲ್ಲ ರೀ, ಯಡಿಯೂರಪ್ಪ ಸಾಹೇಬರು ಹಿರಿಯ ರಾಜಕಾರಣಿ, ಅವರು ಗೌರವ ಕೊಡೋ ಯೋಗ್ಯತೆ ಇಲ್ದಿದ್ಮೇಲೆ ನಿಮ್ದೇನಾದ್ರು ಕಿತ್ತಾಟ ಇದ್ರೆ 4 ಗೋಡೆಗಳ ಮಧ್ಯೆ ಇಟ್ಕೋಬೇಕು. ಬಾಯಿಗೆ ಬಂದಂಗೆ ಬೈಯೋದು. ಯತ್ನಾಳ್ ಸಾಹೇಬರು 11 JCBಗೆ ಗುದ್ಲಿ ಪೂಜೆ ಮಾಡ್ತಾರಂತೆ. 15 JCBಗೆ ಮಾಡ್ಬೇಕು ಸರ್. ಯಾಕೆಂದರೆ ಬಿಜಾಪುರದ ವಾರ್ಡ್ ನಂಬರ್ 3, 4, 21, 22, 23, 24, 25, 26, 27, 28 ಅಲ್ಪಸಂಖ್ಯಾತರಿರೋ ವಾರ್ಡ್ಗಳು ಡೆವಲಪ್ಪೇ ಆಗಿಲ್ಲ. ವಿತ್ ಫೋಟೋಸು ಗ್ರೂಪ್ಗೆ ಹಾಕ್ತೀನಿ. ಫಸ್ಟು 15 ವಾರ್ಡ್ಗೆ JCB ಇಳಿಸಿ, ಅಲ್ಲಿ ರೋಡ್ಗಳು ಚರಂಡಿಗಳು ಹಾಕ್ಸಿ, ಮತ್ತೆ ವಿಧಾನಸೌಧ ಹತ್ರ ತಗೊಂಬನ್ನಿ ಯತ್ನಾಳ್ ಸರ್. ಯತ್ನಾಳ್ ಅವ್ರು ಹೇಳ್ತಾರೆ ನಾನು ರೋಡ್ಗಳೆಲ್ಲ ಹಾಕ್ಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಈಗ 15 ವಾರ್ಡ್ ವಿತ್ ಫೋಟೋಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಲ್ಲ. ವಾರ್ಡ್ ನಂಬರ್ ಹೇಳದ್ನಲ್ಲ, ಸಾಹೇಬ್ರು ಉತ್ತರ ಮಾಡಕ್ಕೆ ಹೇಳಿ. ಮತ್ತು ಜೋಕರ್ಗಳೆಲ್ಲ ವಿಧಾನಸೌಧಕ್ಕೆ ಹೋಗ್ತಾರೆ. ನನಗೆ ಭಾಳ ಖುಷಿ ಆಯಿತು. ಮೊದಲು ಬ್ರೋಕರ್ಗಳು ಹೋಗ್ತಿದ್ರು, ಇವಾಗ ಜೋಕರ್ಗಳು ಹೋಗ್ತಾ ಇದ್ದಾರೆ. ಸೊ ಬ್ರೋಕರ್ಗಿಂತ ಜೋಕರೇ ಬೆಟ್ರಲ್ಲ. ಜೋಕರ್ ಅಂದರೆ ಏನು ಹೇಳಿ? ಜನ ನಗ್ಸೋನು, 4 ಜನ ಸಂತೋಷಕ್ಕೆ ಕಾರಣ ಆಗೋ. ನಾನು ಜೋಕರೇ. ಯತ್ನಾಳ್ ಸಾಹೇಬ್ರು ಕರೆಕ್ಟಾಗಿ ಹೇಳಿದೆ, ಮೊದಲು ಬ್ರೋಕರ್ಸ್ ಹೋಗ್ತಿದ್ರು ಅಂತ. ಯಾರು ಅಂತ ನನಗೆ ಗೊತ್ತಿಲ್ಲಪ್ಪ, ಯತ್ನಾಳ್ ಕೇಳಬೇಕಿಲ್ಲ. ನಾನು ಅಂಥದ್ರ ಬಗ್ಗೆ ಎಲ್ಲ ಮಾತಾಡಲ್ಲ. ನೆಕ್ಸ್ಟ್ ಟೈಮ್ ಡೆಪಾಸಿಟ್ ಕೂಡ ಬರಲ್ಲ ಪ್ರದೀಪ್ ಅವ್ರಿಗೆ ಅಂತಾರೆ. ಅದೇ ಯತ್ನಾಳ್ ಅವ್ರು ಇಲ್ಲ ಹಾಕಿದ್ರೆ ಅವ್ರಿಗೆ ಬರಲ್ಲ ಅಂತ. ನಾನು ಈಗಲೂ ಹೇಳ್ತೀನಿ, ಕರ್ನಾಟಕದಲ್ಲಿ ಎಲ್ಲಿ ನಿಂತರೂ ನಾನು ಗೆದ್ಕೊಂಡ್ಬರ್ತೀನಿ. ನನ್ನ ಪಾರ್ಟಿ ಒಪ್ಕೊಂಡ್ರೆ ನಾನು ಬಿಜಾಪುರದಲ್ಲಿ ಗೆಲ್ತೀನಿ. ಅವರು ಯತ್ನಾಳ್ ಸಾಹೇಬರು 40 ವರ್ಷ ರಾಜಕಾರಣದಿಂದ ಡಿಸ್ಟಿಕ್ಗೆಲ್ಲ 1 ಆಂಬ್ಯುಲೆನ್ಸ್ ಕೊಟ್ಟಿದ್ದಾರಂತೆ. ನಾನೆಷ್ಟೇ ಕೊಟ್ಟಿರೋದು? 10 ಆಂಬ್ಯುಲೆನ್ಸು. ಅವ್ರು ಯಾವ ಹಳ್ಳಿಗೂ ಹೋಗಿಲ್ಲ. ನಾನು ಬಿಜಾಪುರದ ಜನತೆನ ವಿಚಾರಿಸಿದೆ. ನಾನು 200 ಹಳ್ಳಿಗೆ ಹೋಗಿದ್ದೀನಿ. ನಾನು ಕಾಮನ್ ಮ್ಯಾನ್ಗೆ ಅವೈಲೇಬಲ್ ಇದ್ದೀನಿ. SC ST ಕನಿಷ್ಠ ಒಂದು 500 ಬೋರ್ವೆಲ್ ಹಾಕ್ಸಿರ್ತೀನಿ. 500 ಬೋರ್ವೆಲ್ಲು ವಿತ್ ಡೇಟಾ ನಿಮ್ಮ ಮುಂದೆ ಇಡ್ತೀನಿ. ಎಷ್ಟು ಜನಕ್ಕೆ ಲೋನ್ ಕೊಡಿಸಿದ್ದೀನಿ ಗೊತ್ತಾ? ಅವ್ರು ಯಾಕೆ ಇದು ಮಾಡ್ತಿಲ್ಲ? ಮಾತಾಡಿದ್ರೆ ಡಿ ಜೆ ಹಾಕೋಕ್ಕೆ CM ಆಗಬೇಕಂತೆ. DJ ಹಾಕೋಕ್ಕೆ ಸೌಂಡ್ ಸಿಸ್ಟಮ್ ನಮ್ಮ ಅಂಜಲಿ ಸೌಂಡ್ ಸಿಸ್ಟಮ್ ಅವ್ರು ಕಳಿಸಿದ್ರೆ ಹಾಕಲ್ವಾ ಏನು ಚಿಕ್ಕಬಳ್ಳಾಪುರದವರು? ಅದಕ್ಕೆ ಯತ್ನಾಳ್ ಅವ್ರು CM ಆಗಬೇಕಾ? ಧರ್ಮದಲ್ಲಿ ನೆನ್ನೆ ಬಸವಣ್ಣ ಮೆಟ್ರೋ ಇಡ್ತೀವಿ ಅಂದರೆ ವಿರೋಧ ಮಾಡ್ತಿರೋರು BJP ಅವರು. ನಮ್ಮ ಮೆಟ್ರೋನ ಬಸವ ಮೆಟ್ರೋ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು. ಬಸವಣ್ಣವರು ಬರೀ ಲಿಂಗಾಯತರ ನಾಯಕ ಅಲ್ಲ, ನಮ್ಮೆಲ್ಲರ ನಾಯಕ. ನಮ್ಗೆ ಹಿಂದೂಗಳ ಮೇಲೆ, ಲಿಂಗಾಯತರ ಮೇಲೆ ಪ್ರೀತಿ ಇಲ್ಲದೆ ಮಾಡ್ತೀವ ಸರ್? ಮಾಡ್ತೀವ? ಇದು ಅರ್ಥ. ಅವ್ರು ಯಾರು ಒಪ್ಪಕ್ಕೆ ರೆಡಿ ಇಲ್ಲ. ಅವ್ರಿಗೆಲ್ಲ ಕ್ರೆಡಿಟ್ ವಾರ್ ನಡೀತಾ ಇದೆ BJP ಅವ್ರಿಗೆ. ಅಯ್ಯೋ ಇವ್ರು ಹೆಸರಿಟ್ಟು ಬಿಡ್ತಾ ಇದ್ದಾರೆ ಅಂತ. ಬಟ್ ಏನೇ ಆಗಲಿ, ಹಿಂದೂಗಳ ಪರ ನಾವಿದ್ದೀವಿ. ನಾವು ಹಿಂದೂಗಳೇ ಅಲ್ವಾ ಸರ್? ಸಿದ್ದರಾಮಯ್ಯನವ್ರು ನೋಡಿದ್ರು ವ್ಯಂಗ್ಯ ಇರ್ತಾರೆ ಸರ್. ಬಟ್ಟಿಟ್ರೆ ಕುಂಕುಮ ಇಟ್ಟರೆ ಇಡ್ಸ್ಕೊಳ್ಳಲ್ಲ, ಮತ್ತೆ ಪೇಟ ಕಟ್ರೆ ಎತ್ತು ಹೋಗಿತಾರೆ. ಅವರು ಮುಸ್ಲಿಂ ಅವರು ಪೇಟ ಇಕ್ಕಿದ್ರೆ ಮನಸ್ಸು ಸಂತೋಷವಾಗಿ ಒಂಥರ ಯತ್ನಾಳ್ ಸಾಹೇಬರು ಬಿಜಾಪುರದ ಮಸೀದಿಗಳಿಗೆ ಹೋಗಿ ಅಣ್ಣ ತಮ್ಮ ಅಂತ ನಮಾಜ್ ಮಾಡಿದ್ದು ಫೋಟೋಗಳೆಲ್ಲ ಈಗ ನಿಮಗೆ ಗ್ರೂಪ್ಗೆ ಹಾಕ್ತೀನಿ ನೋಡಿ. ಅವರಿಗೆ ರಾಜಕೀಯಕ್ಕೆ ಮಾಡ್ತಿರೋದು. ಬಿಜಾಪುರದಲ್ಲಿ ಹಿಂದೂ ಮುಸ್ಲಿಮ್ಸ್ ಚೆನ್ನಾಗಿದ್ದಾರೆ ಸರ್. ಇವರು ಸುಮ್ಮನೆ ಹೊಡಿಯೋಕ್ಕೆ ಸರ್.
ಏನು DJ ಪರ್ಮಿಷನ್ ಕೊಡು ಸರ್. ಎಲ್ಲೋ ಗಣೇಶನ್ ಇಟ್ಟಾಗ ಬೈ ಡಿಫಾಲ್ಟ್ 1000 ಜನ ಸೇರಿರ್ತಾರೆ. ನೀವು ಅಲ್ಲಿ ಹೋಗ್ಬಿಟ್ಟು ಭಾಷಣ ಮಾಡಿ ಬಂದರೆ ಸಪ್ರೇಟಾಗಿ ವೇದಿಕೆ ಮಾಡಿ ಒಂದು 10,000 ಜನ ಸೇರ್ಸಕ್ಕೆ ಹೇಳಿ. ಅದ್ರ ಕಷ್ಟ ಎನ್ನು ಬಸ್ಲೆ ಅಲ್ಲ, ಎಂತ ದುಡ್ಡಿ ಅಲ್ಲ, ಎಂತ ಟಿಫನ್ ಲಿಪಿ ಅಲ್ಲ, కష్టం తెలుస్తుంది. ఏమన్నా ఏం యజమాండు అంత జనాలు చేరిండే తక్కువ మైక్ పట్టుకొని వెళ్ళొస్తే ఒక 10,000 ಜನ ಸೇರ್ಪಮನು. ಅಷ್ಟು ಈಸಿ ಅಲ್ಲ ಸರ್ ರಾಜಕಾರಣ. ಯತ್ನಾಳ್ ಸಾಹೇಬ್ರಿಗೆ ಗೊತ್ತಾಗ್ತಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ವ್ಯೂಸ್ ಬಂದಿದ ತಕ್ಷಣ ಜನ ಓಟ್ ಹಾಕ್ಬಿಡ್ತಾರೆ ಅನ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ನಿಮ್ಮೊಂದು ಕಾರಣಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದ್ರೆ ಸರ್ ಮೊನ್ನೆಯವರು ಏನು ನನ್ನ ಮೇಲೆ ಪ್ಯಾರು ಮೊಹಬ್ಬತ್ತು ಅವ್ರಿಗೆ ಜಾಸ್ತಿ ಆಗಿದೆ. ನನ್ನನ್ನು ಪ್ರೀತಿ ಮಾಡೋರ್ನ ನಾನು ಡಬಲ್ ಪ್ರೀತಿ ಮಾಡೋದು ನಿಮಗೆ ಗೊತ್ತಿದೆ ನೇಚರ್. ಅವ್ರು ನನ್ನನ್ನು ಪ್ರೀತಿ ಮಾಡ್ತಾ ಇದ್ದಾರೆ ಯತ್ನಾಳವ್ರು, ನಾನು ತುಂಬಾ ಪ್ರೀತಿ ಮಾಡ್ತೀನಿ. ಮೊನ್ನೆ ನನ್ನ ಮೇಲೆ ಪ್ರೀತಿ ತೋರಿಸಿದ್ರು, ನಿನ್ನೆ ನಾನು ಪ್ರೀತಿ ತೋರಿಸಿದ್ದೀನಿ. ಇವತ್ತು ಗ್ಯಾರಂಟಿ ಪ್ರೀತಿ ತೋರಿಸ್ತಾರೆ, ನಾಳೆ ಮತ್ತೆ ನಾನು ತೋರಿಸ್ತೀನಿ. ನಾನಂತೂ ಪ್ರೀತಿ ಮಾಡೋದು ನಿಲ್ಸಲ್ಲ. ಥ್ಯಾಂಕ್ ಯು ಸರ್.